ತಮಿಳುನಾಡಿನ ಭವಿಷ್ಯದ ಜಯ ಆಗ್ತಾರಾ ತ್ರಿಷಾ? ರಾಜ್ಯಸಭೆ ಮೂಲಕ ತ್ರಿಷಾ ಪೊಲಿಟಿಕಲ್ ಎಂಟ್ರಿ ಕೊಡ್ತಾರಾ? ಜಯಲಲಿತಾ ಹಾದಿಯನ್ನೇ ಅನುಸರಿಸ್ತಾರಾ ತ್ರಿಷಾ? ಗರಿಗೆದರ್ತಾ ಇದೆ ರಾಜ್ಯಸಭಾ ಚುನಾವಣೆ ಅಖಾಡ. ತಮಿಳುನಾಡಲ್ಲಿ ಹೊಸ ನಾಯಕಿಯ ಉದಯವಾಗುತ್ತಾ? ಸಿಎಂ ವಿಜಯ್ ಆಪ್ತೆಗೆ ಒಲಿಯುತ್ತಾ ಜಾಕ್ಪಾಟ್? ಈಗಾಗಲೇ ರಾಜ್ಯಸಭೆ ಚುನಾವಣೆಗೆ ನೋಟಿಫಿಕೇಶನ್ ಇದ್ದು, ಇನ್ನು ತಮಿಳುನಾಡಿನಿಂದ ರಾಜ್ಯಸಭೆಗೆ ತ್ರಿಷಾ ಎಂಟ್ರಿ ಫಿಕ್ಸ್ ಆಗುತ್ತಾ? ಅತ್ಯಾಪ್ತಿಯನ್ನ ರಾಜ್ಯಸಭೆಗೆ ಕಳಿಸ್ತಾರಾ ವಿಜಯ್? ಸಿಎಂ ವಿಜಯ್ ಆಪ್ತೆಗೆ ಒಲಿಯುತ್ತಾ ಜಾಕ್ಪಾಟ್? ತಮಿಳುನಾಡಲ್ಲಿ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಎಂಜಿಆರ್ ಎಐಎಡಿಎಂಕೆ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರ ಹಿಂಬಾಲಕರಾಗಿ ಬಂದವರು ಜಯಲಲಿತಾ. ಆ ನಂತರದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿ ಸಮಗ್ರವಾದಂಥ ಒಂದು ಪಕ್ಷವನ್ನ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದ್ದು ಇದೇ ಜಯಲಲಿತಾ ಅನ್ನುವಂಥದ್ದು ತಮಿಳುನಾಡಿನ ಜನ ಯಾವತ್ತಿಗೂ ಮರೆಯಲ್ಲ. ಸೊ ಅಂಥ ಒಂದು ಇತಿಹಾಸ ರಿಪೀಟ್ ಆಗುತ್ತಾ ಈಗ ತ್ರಿಷಾ ವಿಚಾರದಲ್ಲಿ? ವಿಜಯ್ ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆಯನ್ನು ಏರಿದ್ದು ಟಿವಿಕೆ ಪಕ್ಷ ಅಧಿಕಾರವನ್ನು ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗುವಂತಹ ವಿಚಾರದಲ್ಲಿ ತ್ರಿಷಾ ಅವರ ಹೆಸರು ಓಡಾಡ್ತಾ ಇದೆ. ತಮಿಳುನಾಡಿನಿಂದ ರಾಜ್ಯಸಭೆಗೆ ತ್ರಿಷಾ ಎಂಟ್ರಿ ಕೊಡ್ತಾರಾ? ಅತ್ಯಾಪ್ತಿಯನ್ನು ರಾಜ್ಯಸಭೆಗೆ ಕಳಿಸ್ತಾರಾ ವಿಜಯ್ ಅವರು? ಕರ್ನಾಟಕ, ತಮಿಳುನಾಡು ಹೀಗೆ ಹಲವೆಡೆ ಚುನಾವಣೆ ನಡೆಯಲಿದ್ದು ರಾಜ್ಯಸಭೆಯ 24 ಕ್ಷೇತ್ರಗಳಿಗೆ ನಡೆಯಲಿರುವಂತಹ ಎಲೆಕ್ಷನ್ ಇದು. 1984ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದು ಜಯಲಲಿತಾ. ಅವತ್ತು ಜಯ ಅವರನ್ನ ನಾಮನಿರ್ದೇಶನ ಮಾಡಿದ್ದು ಇದೇ ಎಂಜಿಆರ್. ನಾಮನಿರ್ದೇಶನ ಮಾಡಿಸಿದ್ದು ಎಂಜಿಆರ್. ಈಗ 4 ದಶಕಗಳ ಬಳಿಕ ರಾಜ್ಯಸಭೆಗೆ ತ್ರಿಷಾ ಎಂಟ್ರಿ ಫಿಕ್ಸ್. ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಇದ್ದು, ವಿಜಯ್ ಮನಸ್ಸು ಮಾಡಿದ್ರೆ ತ್ರಿಷಾಗೆ ಎಂಪಿಗಿರಿ ಫಿಕ್ಸ್. ಅವ್ರನ್ನ ರಾಜ್ಯಸಭೆಗೆ ಕಳುಹಿಸಿ ಕೊಟ್ಟಿದ್ದೇ ಆದ್ರೆ, ಶಿಫಾರಸು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ತ್ರಿಷಾ ರಾಷ್ಟ್ರ ರಾಜಕಾರಣದಲ್ಲಿ ಸಂಸದೆಯಾಗಿ ಅವರು ಮೆರೆಯಲಿದ್ದಾರೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಕೂಡ ಇಂಥದ್ದೇ ಒಂದಷ್ಟು ಬೆಳವಣಿಗೆಗಳು. ಅಂದರೆ ರಾಜ್ಯಸಭೆಯ ವಿಚಾರಕ್ಕೆ ಡಿ.ಕೆ. ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳುಹಿಸಿ ಕೊಡಲಾಗುತ್ತಾ ಅನ್ನುವಂಥ ಒಂದು ಕುತೂಹಲ ಇದೆ. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಕಾದು ನೋಡಬೇಕು. ತಮಿಳುನಾಡಿನ ರಾಜಕಾರಣ ಬಹಳ ರಂಗು ಪಡ್ಕೊಳ್ಳುವಂಥದ್ದು ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಎಂಜಿಆರ್ ತಾವು ಸಿ ಎಂ ಆಗಿದ್ದಾಗ ಜಯಲಲಿತಾ ಅವ್ರನ್ನ ರಾಜ್ಯಸಭೆಗೆ ಶಿಫಾರಸು ಮಾಡಿದ್ರು, ಕಳುಹಿಸಿ ಕೊಟ್ಟಿದ್ರು. ಅದೇ ರೀತಿ ಈಗ ತಮಿಳು ಚಿತ್ರರಂಗದ ಮತ್ತೊಬ್ಬ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿದ್ದುಕೊಂಡು ತಮಿಳುನಾಡಿನ ಸಿ ಎಂ ಆಗಿದ್ದಾರೆ. ಇನ್ನು ತನ್ನ ಅತ್ಯಾಪ್ತೆ ತ್ರಿಷಾ ಅವ್ರನ್ನ ರಾಜ್ಯಸಭೆಗೆ ಕಳುಹಿಸುವಂಥ ಒಂದು ನಿಟ್ಟಿನಲ್ಲಿ ನಾಮನಿರ್ದೇಶನ ಮಾಡ್ತಾರೆ. ಅಂದರೆ ಅವರ ಹೆಸರನ್ನು ನಿರ್ದೇಶನ ಮಾಡ್ತಾರಾ ಅನ್ನುವಂಥ ಒಂದು ಕುತೂಹಲ ಇದೆ. ಒಂದು ವೇಳೆ ಅವರ ಹೆಸರನ್ನ, ತ್ರಿಷಾ ಅವರ ಹೆಸರನ್ನ ಶಿಫಾರಸು ಮಾಡಿದ್ದೇ ಆದರೆ ತ್ರಿಷಾ ಸಂಸತ್ಗೆ ಹೋಗೋದಂತೂ ಗ್ಯಾರಂಟಿ. ಸೊ ಅಂಥ ಸಾಧ್ಯತೆಗಳು ಕೂಡ ಅಲ್ಲಗಳಿವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಾಹಿತ್ಯ ಅವರಿಂದ. ಸಾಹಿತ್ಯ, ಎಂಜಿಆರ್ ಕಾಲದಲ್ಲೂ ಕೂಡ ಜಯಲಲಿತಾ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದುಂಟು. ಈಗ ತ್ರಿಷಾ ಅವರ ವಿಚಾರದಲ್ಲೂ ಕೂಡ ಅದು ನಿಜ ಆಗಬಹುದಾ? ಅವರನ್ನು ನಾಮನಿರ್ದೇಶನ ಮಾಡುವಂಥ ಸಾಧ್ಯತೆ ಏನಾದರೂ ಇರಬಹುದಾ ವಿಜಯ್ ಅವರು? ಈಗ ಬಹಳ ಮುಖ್ಯವಾಗಿ ನಾವು ಜಯಲಲಿತಾ ಅವರ ಒಂದು ರಾಜಕೀಯ ಜರ್ನಿಯನ್ನ ನಾವು ನೋಡ್ತಾ ಹೋದ್ರೆ 1984ರಿಂದ 1989ರವರೆಗೂ ಕೂಡ ಜಯಲಲಿತಾ ಅವರು ರಾಜ್ಯಸಭೆಯ ಸದಸ್ಯೆಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಅವರು ಸಿಎಂ ಸ್ಥಾನಕ್ಕೆ ಇರ್ತಾರೆ. ಜೊತೆಗೆ ಒಂದು ಯಶಸ್ವಿಯಾದಂತಹ ಸಿಎಂ ಆಗ್ತಾರೆ. ಜನರ ಒಂದು ಪ್ರೀತಿ ಪಾತ್ರರಾಗ್ತಾರೆ. ಈಗ ಅದೇ ಹಾದಿಯಲ್ಲಿ ತ್ರಿಷಾ ಅವರು ಕೂಡ ಸಾಕ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತದೆ. ಯಾಕೆಂತಂದ್ರೆ ರಾಜ್ಯಸಭೆಯ 24 ಸೀಟ್ಗಳ ಚುನಾವಣೆಗೆ ಆಲ್ರೆಡಿ ಮುಹೂರ್ತ ಒಂದ್ ಕಡೆ ಫಿಕ್ಸ್ ಆಗಿದೆ. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆಯಲಿದೆ. ಕರ್ನಾಟಕದ 4 ಸ್ಥಾನ ಸೇರಿ ಒಟ್ಟು 24 ಸ್ಥಾನಗಳಿದ್ದಾವೆ. ಅದರಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ತಮಿಳುನಾಡಿನ ರಾಜಕೀಯ. ಯಾಕೆಂತಂದ್ರೆ ತಮಿಳುನಾಡಿನ ರಾಜಕೀಯ ಚಿತ್ರವನ್ನ ಬದಲಿಸಿದಂತಹ ಪಕ್ಷ ಅಂತಂದ್ರೆ ಟಿವಿಕೆ ಪಕ್ಷ. ಹಾಗಾಗಿ ಈ ಒಂದು ಟಿವಿಕೆಯಿಂದ ವಿಜಯ್ ಅವರು ಈ ಒಂದು ರಾಜ್ಯಸಭೆಯ ಸೀಟನ್ನ ತ್ರಿಷಾ ಅವ್ರಿಗೆ ಕೊಡ್ತಾರಾ ಎಂಬ ವಿಚಾರ ಬಹಳ ಚರ್ಚೆ ಆಗ್ತದೆ. ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಯಾವ ರೀತಿ ಜಯಲಲಿತಾ ಅವ್ರಿಗೆ ಒಂದು ಲಕ್ ಕುಲಾಯಿಸ್ತು, ಅದೇ ರೀತಿಯಲ್ಲಿ ಈಗ ತ್ರಿಷಾ ಅವ್ರಿಗೂ ಲಕ್ ಕುಲಾಯಿಸುತ್ತಾ. ಯಾಕೆಂತಂದ್ರೆ ಈ ಹಿಂದೆ ಕೂಡ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಏನಾಗಬೇಕು ಅಂತ ಇಚ್ಛೆ ಪಡ್ತೀರಾ, ನಿಮ್ಮ ಗುರಿ ಏನು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ,
ನಾನು ಸಿಎಂ ಆಗ್ಬೇಕು ಅನ್ನೋ ಆಸೆ ಇದೆ, ನಾನು ಸಿಎಂ ಆಗೇ ಆಗ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿತ್ತು, ಅದು ಕೂಡ ವಿಜಯ್ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಭಾರಿ ಚರ್ಚೆಗೆ ಈಡಾಗಿತ್ತು. ಈಗ ಅದೇ ಒಂದು ವಿಚಾರ ಮುನ್ನೆಲೆ ಕೂಡ ಬರ್ತಾ ಇದೆ. ಜೊತೆಗೆ ರಾಜ್ಯಸಭೆಯ ಸೀಟ್ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳಿದಾವೆ ಅಂತ ಕೂಡ ತಮಿಳುನಾಡಿನ ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿತ್ಯ.